ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಸೀತಾರಾಮ್ ಲೈಫ್ ಸ್ಟೈಲ್ ಲಾಗ್. ಸೊ ಇವತ್ತು ಬಂದುಬಿಟ್ಟು ನುಪೂರ್ ಹೆನ್ನ. ಸೊ ಅದು ಹೇಗೆ ಯೂಸ್ ಮಾಡೋದಂತ ಒಂದು ಸಾರಿ ನೋಡಿ. ಇದು 100% ಪ್ಯೂವರ್ ಹೆನ್ನ, ನ್ಯಾಚುರಲ್ ಆಗಿರುತ್ತೆ, ಚೆನ್ನಾಗಿ ಕೆಲಸ ಮಾಡುತ್ತೆ. ಒಂದು ಸಾರಿ ಯೂಸ್ ಮಾಡಿದ್ರೆ ನಿಮಗೆ ಗೊತ್ತಾಗುತ್ತೆ. ಸೊ ಯೂಸ್ ಮಾಡಿಬಿಟ್ಟು ನೋಡಿ. ಸೊ ನಾವು ಮೆಹಂದಿ ಹಚ್ಕೋಬೇಕಂತಂದರೆ ಒಂದಿನ ಮುಂಚೆನೇ ನೆನೆ ಇಡಬೇಕು. ಸೊ ನಾವು ನಾಳೆ ಹಚ್ಕೊತೀವಿ ಅಂತಂದರೆ ಇವತ್ತು ಈವ್ನಿಂಗೇ ಇದನ್ನು ನೆನೆಸಿ ಇಡಬೇಕನ್ನೋದು. ಏಕೆಂದರೆ ಕಬ್ಬಿಣ ಕಡಾಯದಲ್ಲಿ ನೆನೆಸಿ ಇಡುವುದರಿಂದ ಇದು ಬೆಳಗ್ಗೆಗೆಲ್ಲ ಕಪ್ಪು ಬಣ್ಣ ಬರುತ್ತೆ. ಸೊ ಅದಕ್ಕೋಸ್ಕರ ಒಂದು ದಿನ ಮುಂಚೆನೇ ನೆನೆ ಇಡಬೇಕು, ಚೆನ್ನಾಗಿ ಕಲರ್ ಬರುತ್ತೆ. ಸೊ ಹೇಗಂದರೆ ಒಂದು ಪಾತ್ರೆಯಲ್ಲಿ 2 ಗ್ಲಾಸ್ ನೀರು ಹಾಕಿ, ಅದರಲ್ಲಿ ನಾವು ಟೀ ಪುಡಿ ಯೂಸ್ ಮಾಡ್ತಿಲ್ವಾ, ನಾರ್ಮಲಾಗಿ ಟೀ ಕುಡಿತೀವಲ್ವ ಡೈಲಿ, ಯಾವುದಾದ್ರೂ ಪರವಾಗಿಲ್ಲ. ಸೊ ಅದನ್ನು 2-3 ಸ್ಪೂನ್ ಹಾಕಿ, ಮತ್ತು ಮೆಂತ್ಯ ಹಾಕಿ, ನಾರ್ಮಲ್ ಮೆಂತ್ಯ ಇರುತ್ತಲ್ವ, ಅದನ್ನು 1 ಸ್ಪೂನ್ ಹಾಕಿ ಚೆನ್ನಾಗಿ ಕುದಿಸ್ಬಿಟ್ಟು, ಅದು ತಣ್ಣಗಾದಮೇಲೆ ಇದು ಕಬ್ಬಿಣ ಕಡಾಯಿ ನೋಡಿ. ಈ ಕಬ್ಬಿಣ ಕಡಾಯಿದಲ್ಲಿ ನಮಗೆ ಎಷ್ಟು ಬೇಕು ಎಣ್ಣೆ ಪೌಡ್ರ್ ಅಷ್ಟು ಹಾಕ್ಕೊಂಡು ಆ ವಾಟ್ರನ್ನ ಹಾಕಿ ಚೆನ್ನಾಗಿ ಕಲಿಸ್ಬೇಕು. ಅದು ಚೆನ್ನಾಗಿ ಕಲಸಿದ ಆದಮೇಲೆ ಅದನ್ನೇ ಒಂದು ಡಕ್ಕನ್ ಮುಚ್ಚಿ ಇಡಬೇಕು. ರಾತ್ರಿ ಎಲ್ಲ ನೆಂದಾದ್ಮೇಲೆ ಅದು ಬೆಳಗ್ಗೆಗೆಲ್ಲ ಈ ಥರ ಬಣ್ಣ ಬರುತ್ತೆ, ಕಂದು ಬಣ್ಣ ನೋಡಿ ಎಷ್ಟು ಚೆನ್ನಾಗಿ ಬರುತ್ತೆ. ಕಬ್ಬಿಣ ಕಡಾಯಿ ಇಲ್ಲ ಅಂತಂದರೂ ಸಹ ನಾರ್ಮಲಾಗಿ ನಾವು ರೊಟ್ಟಿ ಹಂಚು ಮಾಡ್ತೀವಲ್ವ, ಆ ಹಂಚಲ್ಲಿ ಹಾಕಿ ಸಹ ನೆನೆ ಇಡ್ಬೋದು. ಅದು ಆದರೂ ಸಹ ಕಲರ್ ಬರುತ್ತೆ, ಕಂದು ಬಣ್ಣ. ಸೊ ಯಾಕಂದರೆ ಇದು ಐರನ್ ಅಲ್ವಾ, ಐರನ್ ಕಡಾಯಿ ಆಗಲಿ ಐರನ್ ಹಂಚಾಗಲಿ ನೆನೆಸಿ ಇಡ್ಬೋದು. ಸೊ ನೆಕ್ಸ್ಟ್ ಡೇ ಮಾರ್ನಿಂಗು ನಮ್ಮ ಹೇರ್ಸ್ನ 2 ಭಾಗ ಮಾಡಿಕೊಂಡು ಆ ಕಡೆ ಈ ಕಡೆ, ಸೊ ಮಧ್ಯದಲ್ಲಿ ಹೇರ್ಸನ್ನು ತೊಗೊಂಡು ಅದನ್ನು ಹಚ್ಬಿಟ್ಟು ಅದನ್ನು ರೌಂಡಾಗಿ ಆ ಥರ ಮಾಡಬೇಕು. ಸೊ ಆ ಕಡೆ ಸೈಡ್ 1 ಪೀಸ್ ಆ್ಯಂಡ್ ಈ ಕಡೆ ಸೈಡ್ 1 ಪೀಸ್ ತೊಗೊಂಡು ಚೆನ್ನಾಗಿ ಮೆಹಂದಿ ಎಲ್ಲ ಒಳಗಡೆ ಬುಡು ಭಾಗದಿಂದ ಹಚ್ಕೊಂಡು ಅದನ್ನೆಲ್ಲ ಕುಪ್ಪೆ ಮಾಡಬೇಕು. ಈ ಥರ ನೋಡಿ ಒಂದು ಸಾರಿ ಪಾಟಾಗಿ ಹಚ್ಕೊಂಡ್ರೆ ನಾವು ಒಳಗಡೆ ಎಲ್ಲ ವೈಟ್ ಹೇರ್ಸ್ ಎಲ್ಲ ಸ್ವಲ್ಪ ಬ್ರೌನ್ ಆಗುತ್ತೆ. ಇದು 15 ಡೇಸ್ಗೆ ಒಂದು ಸಾರಿ ಆದರೆ ಯೂಸ್ ಮಾಡಬೇಕು, ಇಲ್ಲ 1 ಮಂತ್ಗಾದರೂ ಯೂಸ್ ಮಾಡಿ. ಯಾರಿಗೆಲ್ಲ ವೈಟ್ ಹೇರ್ಸ್ ಜಾಸ್ತಿ ಇರುತ್ತೆ, ಸೊ ಅವರು 15 ಡೇಸ್ಗೆ 1 ಟೈಮ್ ಯೂಸ್ ಮಾಡಿ. ಇಲ್ಲ ನನಗೆ ನಾರ್ಮಲ್ ಆಗಿದೆ ಅಂತಂದರೆ ಜಸ್ಟ್ 1 ಮಂತ್ ಯೂಸ್ ಮಾಡಿದ್ರೂ ಪರವಾಗಿಲ್ಲ, ಚೆನ್ನಾಗಿ ಕೆಲಸ ಮಾಡುತ್ತೆ. ನುಪೂರ್ ಹರ್ಬಲ್ ಎಣ್ಣೆ 100% ಪ್ಯೂವರ್ ಎಣ್ಣೆ ಇದು. ಸೊ ಒಂದು ಸಾರಿ ನೋಡಿಬಿಟ್ಟು ತೊಗೊಳ್ಳಿ. ಕಡಿಮೆ ಪ್ರೈಸ್, 75 ರುಪೀಸ್ ಓನ್ಲಿ 150 ಗ್ರಾಮ್ಗೆ. ಸೊ ಇದು ಇದು ಪ್ಯಾಕೆಟು 2 ಟೈಮ್ಸ್ ನಾವು ಯೂಸ್ ಮಾಡ್ಬೋದು ಅನ್ನೋದು. ಎಣ್ಣೆ ಹಚ್ಕೊಂಡು ಅಟ್ಲೀಸ್ಟ್ 2 ಅವರ್ಸ್ ಆಗಲಿ ಬಿಡಬೇಕು, ಆಮೇಲೆ ತೊಳ್ಕೊಬೇಕು. ನಾವು ಹಿಂಗೆ ಹಚ್ಕೊಂಡು ಹಿಂಗೆ ತೊಳ್ಕೊಂಡ್ರೆ ಅದು ಹಚ್ಕೊಂಡ್ರೂ ಲಾಭನೇ ಇರೋಂಗಿಲ್ಲ. ನಾವು ಒಬ್ಬರೇ ಸಹ ಹಚ್ಕೋಬೋದು, ಯಾರು ಎಲ್ಪ್ ತೊಗೊಳ್ಳಾದೆ ಸಿಂಗಲ್ಲಾಗಿ ನಾವು ಹಚ್ಕೋಬೋದು. ಇವಾಗ ಇದೇ ಎಣ್ಣೆನ ನಾವು ಪಾರ್ಲರ್ಗೆ ಹೋಗಿ ಹಚ್ಕೊಂಡ್ರೆ ಎಷ್ಟು ಅಮೌಂಟ್ ಖರ್ಚಾಗುತ್ತಲ್ವ. ಏನಿಲ್ಲ ಅಂತಂದರೆ ಅಟ್ಲೀಸ್ಟ್ 250 ಆಗಲಿ ಅಮೌಂಟ್ ಚಾರ್ಜ್ ಆಗುತ್ತೆ. ಸೊ ಅದನ್ನೇ ನಾವು ಮನೆಯಲ್ಲಿ ಈ ಥರ ಮಾಡಿಕೊಂಡ್ರೆ 100% ವರ್ಕೌಟ್ ಆಗುತ್ತೆ. ಮೇನ್ ಅಂದರೆ ಇದು ಐರನ್ ಕಡಾಯಿ ಯೂಸ್ ಮಾಡಬೇಕು. ಐರನ್ ಕಡಾಯಿ ಇಲ್ಲ ಅಂತಂದರೆ ಐರನ್ ತಾವಾಗಲಿ ಯೂಸ್ ಮಾಡಬೇಕು. ಸೊ ಎಣ್ಣೆ ತೊಗೋಬೇಕಾದ್ರೆ ಸ್ವಲ್ಪ ನೋಡಿಬಿಟ್ಟು ತೊಗೋಬೇಕು. ಇವಾಗೆಲ್ಲ ಕೆಮಿಕಲ್ ಜಾಸ್ತಿ ಇದೆ, ಯಾವುದು ನ್ಯಾಚುರಲ್ ಅಂತ ಗೊತ್ತಾಯಿಲ್ಲ, ಯಾವುದು ಕೆಮಿಕಲ್ ಅಂತಲೂ ಗೊತ್ತಿಲ್ಲ. ಬಟ್ ಅದಕ್ಕೋಸ್ಕರ ಒಂದಕ್ಕೆ 10 ಸಾರಿ ನೋಡಿ ಎಣ್ಣೆ ತೊಗೋಬೇಕು. ಇರೋ ಕೂದಲೆಲ್ಲ ಬೆಳ್ಳಗಾಗಿ ಹೋಗ್ಬಿಡುತ್ತೆ ಮತ್ತೆ ಇಲ್ಲ ಅಂತಂದ್ರೆ. ಸೊ ಅದಕ್ಕೋಸ್ಕರ ನೋಡಿ ತೊಗೊಳ್ಳಿ ಎಣ್ಣೆ, ಯಾವುದು ನ್ಯಾಚುರಲ್ಲು, ಯಾವುದು 100% ಪ್ಯೂರ್ ಅಂತ. ಸೊ ಥ್ಯಾಂಕ್ ಯು, ಪ್ಲೀಸ್ ಸಬ್ಸ್ಕ್ರೈಬ್ ಆ್ಯಂಡ್ ಕಾಮೆಂಟ್ ಮಾಡಿ. ಥ್ಯಾಂಕ್ ಯು.